ದೇಹದ ಈ ವಿಶೇಷ ಲಕ್ಷಣಗಳು ನಿಮ್ಮ ಭವಿಷ್ಯದ ಬಗ್ಗೆ ಏನು ಹೇಳುತ್ತವೆ? 1. ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಹದ ಪ್ರತಿಯೊಂದು ಅಂಗವೂ ನಮ್ಮ ವ್ಯಕ್ತಿತ್ವದ ಕನ್ನಡಿ ಅಂತಲೇ ಹೇಳಬಹುದು. ಸಾಮಾನ್ಯವಾಗಿ ಜನ್ಮ ದಿನಾಂಕದ ಮೇಲೆ ಭವಿಷ್ಯ ನೋಡ್ತಾರೆ, ಆದ್ರೆ ನಮ್ಮ ಮುಖದ ಆಕಾರ, ಬೆರಳುಗಳ ಸಂಖ್ಯೆ ಅಥವಾ ತಲೆಯ ಮೇಲಿರೋ ಸುಳಿಗಳು ನಮ್ಮ ಬಗ್ಗೆ ಏನು ಹೇಳುತ್ತವೆ ಅಂತ ನಿಮಗೆ ಗೊತ್ತಾ? ಕೆಲವೊಮ್ಮೆ ಸಮಾಜದಲ್ಲಿ ಇವುಗಳ ಬಗ್ಗೆ ತಪ್ಪು ಕಲ್ಪನೆಗಳು ಇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ದ ಮೂಗು, 6 ಬೆರಳುಗಳು ಮತ್ತು ತಲೆಯಲ್ಲಿ 2 ಸುಳಿ ಇರೋದರ ಬಗ್ಗೆ ಇರುವ ಅಸಲಿ ಸತ್ಯವನ್ನು ತಿಳಿಯೋಣ. 2. ಉದ್ದವಾದ ಮೂಗು ಹೊಂದಿರುವವರ ರಾಜವೈಭವ. ಮೊದಲನೆಯದಾಗಿ, ಯಾರ ಮೂಗು ಸ್ವಲ್ಪ ಉದ್ದವಾಗಿರುತ್ತದೆಯೋ ಅವರ ಬಗ್ಗೆ ಆಸಕ್ತಿದಾಯಕ ವಿಷಯಗಳಿವೆ. ಇಂತಹವರು ಸಾಮಾನ್ಯವಾಗಿ ಐಷಾರಾಮಿ ಜೀವನವನ್ನು ತುಂಬಾ ಇಷ್ಟಪಡುತ್ತಾರೆ. ಸ್ವಭಾವ: ಇವರು ನೋಡಲು ಗಂಭೀರವಾಗಿ ಕಂಡರೂ ಒಳಗಡೆ ಹೆಂಗರುಳು ಉಳ್ಳವರು, ಅಂದರೆ ತುಂಬಾ ಮೃದು ಸ್ವಭಾವದವರು. ದೃಢತೆ: ಇವರು ತಾವು ಅಂದುಕೊಂಡಿದ್ದನ್ನು ಸಾಧಿಸೋ ಹಠ ಹೊಂದಿರದಿದ್ದರೂ ಸುಲಭವಾಗಿ ಯಾರೂ ಇವರ ಮನಸ್ಸನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಆರ್ಥಿಕತೆ: ಇವರು ಸಾಲದ ವ್ಯವಹಾರದಿಂದ ಸದಾ ದೂರವಿರಲು ಪ್ರಯತ್ನಿಸುತ್ತಾರೆ ಮತ್ತು ಹೋಟೆಲ್ ಅಥವಾ ವ್ಯಾಪಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಇವರು ಸಮಾಜದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುತ್ತಾರೆ. 3. 6 ಬೆರಳುಗಳು ಅದೃಷ್ಟದ ಸಂಕೇತವೇ? ಇನ್ನು ಕೆಲವರಿಗೆ ಕೈಯಲ್ಲಿ ಅಥವಾ ಕಾಲಿನಲ್ಲಿ 5ಕ್ಕಿಂತ ಹೆಚ್ಚು ಅಂದರೆ 6 ಬೆರಳುಗಳಿರೋದನ್ನ ನೀವು ನೋಡಿರ್ತೀರಾ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇದು ತುಂಬಾ ವಿಶೇಷ. ಅದೃಷ್ಟ ಮತ್ತು ಬುದ್ಧಿವಂತಿಕೆ: 6 ಬೆರಳು ಹೊಂದಿರುವವರು ಅತ್ಯಂತ ಬುದ್ಧಿವಂತರು ಮತ್ತು ಅದೃಷ್ಟವಂತರು ಎಂಬ ನಂಬಿಕೆಯಿದೆ. ಬೆರಳುಗಳ ಸ್ಥಾನ: ಕಿರುಬೆರಳಿನ ಪಕ್ಕದಲ್ಲಿ ಹೆಚ್ಚುವರಿ ಬೆರಳಿದ್ದರೆ ಅದು ಅದೃಷ್ಟ ತರುತ್ತದೆ. ಅದೇ ಹೆಬ್ಬೆರಳಿನ ಮೇಲೆ ಹೆಚ್ಚುವರಿ ಬೆರಳಿದ್ದರೆ ಅಂತಹವರು ಕಲಾತ್ಮಕ ಗುಣ ಹೊಂದಿದ್ದು ಶುಕ್ರಗ್ರಹದಿಂದ ಪ್ರಭಾವಿತರಾಗಿರುತ್ತಾರೆ. ವಿಜ್ಞಾನದ ಮಾತು: ವಿಜ್ಞಾನದ ಪ್ರಕಾರ ಇದೊಂದು ದೈಹಿಕ ಲಕ್ಷಣವಷ್ಟೇ, ಯಾವುದೇ ರೋಗವಲ್ಲ. ಪ್ರತಿ 800 ಜನರಲ್ಲಿ ಒಬ್ಬರಿಗೆ ಇಂತಹ ಲಕ್ಷಣವಿರುತ್ತದೆ. ಆದರೂ ಇವರು ತುಂಬಾ ಕಠಿಣ ಪರಿಶ್ರಮಿಗಳು ಮತ್ತು ಜೀವನದಲ್ಲಿ ಯಶಸ್ಸು ಕಾಣುವವರು ಅಂತ ಹೇಳಲಾಗುತ್ತದೆ. 4. ತಲೆಯಲ್ಲಿ 2 ಸುಳಿ, 2 ಮದುವೆ ಎಂಬುದು ನಿಜವೇ? ಈಗ ಅತಿ ಹೆಚ್ಚು ಚರ್ಚೆ ಆಗುವ ವಿಷಯಕ್ಕೆ ಬರೋಣ. ತಲೆಯಲ್ಲಿ 2 ಸುಳಿ ಇರೋದು. ಹಳ್ಳಿಗಳಲ್ಲಿ ಮಕ್ಕಳಿಗೆ 2 ಸುಳಿ ಇದ್ದರೆ ಮನೆಯವರು ಆತಂಕಪಡ್ತಾರೆ, ಯಾಕಂದ್ರೆ 2 ಮದುವೆ ಆಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ನಂಬಿಕೆ ವರ್ಸಸ್ ಸತ್ಯ: ಹಿರಿಯರು ಇದಕ್ಕೆ ಹೋಮಶಾಂತಿ ಮಾಡಿಸಬೇಕು ಅಂತಿರುತ್ತಾರೆ. ಆದರೆ ವಾಸ್ತವವಾಗಿ ಇದು ಕೇವಲ ಒಂದು ಮೂಢನಂಬಿಕೆ ಅಷ್ಟೇ. ವೈಜ್ಞಾನಿಕ ಕಾರಣ: ತಲೆಯಲ್ಲಿ ಕೂದಲು ಹೇಗೆ ಬೆಳೆಯಬೇಕು ಎಂಬುದನ್ನು ನಮ್ಮ ಜೀನ್ಸ್ ನಿರ್ಧರಿಸುತ್ತವೆ. ಜಗತ್ತಿನ ಸುಮಾರು 5% ಜನರು 2 ಸುಳಿಗಳನ್ನು ಹೊಂದಿರುತ್ತಾರೆ. ಇದು ಕೇವಲ ಆನುವಂಶಿಕ. ವ್ಯಕ್ತಿತ್ವ: ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2 ಸುಳಿ ಇರುವವರು ತುಂಬಾನೇ ಒಳ್ಳೆಯವರು, ತಾಳ್ಮೆವಂತರು ಮತ್ತು ಬೇರೆಯವರಿಗೆ ಸಹಾಯ ಮಾಡುವ ಗುಣದವರು. 2 ಮದುವೆ ಅನ್ನೋದು ಕೇವಲ ಕಟ್ಟುಕಥೆ. 5. ಮುಕ್ತಿದ್ರಲ್ಲ ಸ್ನೇಹಿತರೆ, ನಮ್ಮ ದೇಹದ ಲಕ್ಷಣಗಳು ನಮಗೆ ವಿಶಿಷ್ಟ ವ್ಯಕ್ತಿತ್ವ ನೀಡುತ್ತವೆ. ಯಾವುದೇ ಲಕ್ಷಣಗಳಿದ್ದರೂ ನಮ್ಮ ಪರಿಶ್ರಮವೇ ನಮ್ಮನ್ನು ಉತ್ತುಂಗಕ್ಕೆ ತಲುಪಿಸೋದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೊಂದು ಲೈಕ್ ನೀಡಿ. ನಿಮ್ಮ ಅಥವಾ ನಿಮ್ಮ ಪರಿಚಿತರ ತಲೆಯಲ್ಲಿ 2 ಸುಳಿ ಇದೆಯಾ? ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.